ಜ್ಯೋತಿರ್ಗಮಯ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ದಿನ ವಿಶೇಷವಾದಂತಹ ಸೂಚನೆ ಏನಂತಂದರೆ, ನಮ್ಮ ಮನೆಗಳಲ್ಲಿ ಸದಾ ಸಂತಸ, ಸಂಭ್ರಮ, ಖುಷಿಯಿಂದ ಇರಬೇಕು ಗುರುಗಳೇ. ನಾವು ಏನು ಮಾಡಬೇಕು, ಯಾವ ಥರ ಮಾಡಿದ್ರೆ ನಮ್ಮ ಮನೆ ಖುಷಿಯಿಂದ ಇರುತ್ತೆ ಅಂತ ಹೇಳುವುದಕ್ಕೆ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ, ನಾನು ಹೇಳುವಂಥದ್ದು ಪ್ರಾತಃ ಕಾಲದಿಂದಲೂ ಸಹ ನಾವು ನಿಯಮಗಳನ್ನು ಬದಲಾಯಿಸಿಕೊಳ್ಬೇಕಾಗ್ತದೆ. ನಾವು ಪ್ರಾತಃ ಕಾಲ ಏಳುವುದರಿಂದಲೂ ಸಹ ಮಲಗುವವರೆಗೂ ಸಹ ಕೆಲವು ನಿಬಂಧನೆಗಳನ್ನು ನಾವು ಅನುಸರಿಸ್ಕೊಂಡು ಬಂದರೆ ಖಂಡಿತವಾಗಿ ನಮ್ಮ ಮನೆ ಖುಷಿಯಿಂದ ಇರುತ್ತೆ. ಏನು ಮಾಡಬೇಕು ಅಂತಂದರೆ, ಪ್ರಾತಃ ಕಾಲ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದೇಳಬೇಕು. ಎದ್ದ ನಂತರವೇ ತಕ್ಷಣ ನೀವು ಸ್ನಾನಾದಿಗಳನ್ನು ಮಾಡಿ ದೇಹವನ್ನು ಶುಭ್ರಗೊಳಿಸ್ಕೊಳ್ಬೇಕು. ಇದಾದ ನಂತರದಲ್ಲಿ ನೀವು ಮಾಡಬೇಕಾಗಿರುವಂಥ ದೇವರ ಮನೆಗೆ ಹೋಗಿ ಪ್ರತಿನಿತ್ಯವೂ ಸಹ ಪೂಜೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಅದರಲ್ಲಿ ನಿಮ್ಮ ಮನೆ ದೇವರು ಯಾವುದಿರುತ್ತೆ, ಕುಲದೇವರು, ಇಷ್ಟದೇವರು, ಗ್ರಾಮದೇವರು ಅಂತ ಯಾವುದಿರುತ್ತೆ ಅದನ್ನು ಅನನ್ಯವಾಗಿ ಆರಾಧನೆಯನ್ನು ಮಾಡಬೇಕು. ಅದರಲ್ಲೂ ಸಹ ನಿಮಗೆ ಸಾಧ್ಯವಾದರೆ ಮಂತ್ರೋಚ್ಚಾರಣೆಗಳು ಬಂದರೆ ಹೇಳಿ, ಇಲ್ಲಾಂದರೆ ಅಟ್ಲೀಸ್ಟ್ ನಿಮಗೆ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಆರಾಧನೆಯನ್ನು ಮಾಡಿ. ದೇವರ ಮನೆಯಲ್ಲಿರುವಂತಹ ದೀಪ ರಾತ್ರಿ ಕಾಲ ನಾವು ಮಲಗುವವರೆಗೂ ಸಹ ಅದನ್ನು ಪ್ರಜ್ವಲಿಸುವ ರೀತಿಯಲ್ಲಿ ಅದಕ್ಕೆ ಎಣ್ಣೆಯನ್ನು ಹಾಕಿ ಹಚ್ಚಿ, ಅನಂತರದಲ್ಲಿ ಸದಾಕಾಲ ನೀವು ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ತಂದೆ ತಾಯಿಗಳಿದ್ರೆ ಅವ್ರಿಗೊಂದು ನಮಸ್ಕಾರವನ್ನು ಮಾಡಿ, ಅವರಿಲ್ಲ ಭಾವಚಿತ್ರದಲ್ಲಿದ್ದಾರೆ ಅಂದರೆ ಅವ್ರಿಗೊಂದು ನಮಸ್ಕಾರಾದಿಗಳನ್ನು ಮಾಡಿ ಅವ್ರ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಅನಂತರದಲ್ಲಿ ಯಾವಾಗಲೂ ಸಹ ಒಳ್ಳೆ ವಿಚಾರಗಳನ್ನು ಕೇಳಿಸ್ಕೊಳ್ಳಿ. ಒಳ್ಳೆ ವಿಚಾರದ ಬಗ್ಗೆ ಚಿಂತನೆಯನ್ನು ಮಾಡಿ. ಕೆಟ್ಟದ್ದು ಯಾವುದೇ ಬಂದರೂ ಅದರ ಬಗ್ಗೆ ಚಿಂತನೆಯನ್ನು ಮಾಡಬಾರ್ದು, ಆಲೋಚನೆಗಳನ್ನು ಮಾಡಬಾರ್ದು. ಮತ್ತು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ, ನಾವು ಯಾವಾಗಲೂ ಸಹ ದೈವತಾ ಧ್ಯಾನವನ್ನು ಮಾಡ್ಕೊಳ್ತಾ ಹೋಗಬೇಕು. ಜೊತೆಲಿ ನಿಮಗೆ ಗೊತ್ತಾಗಿರುತ್ತೆ, ಒಂದು ಕತ್ತಾಳೆ ಗಿಡ ಅಂತ ಒಂದು ಸಿಗುತ್ತೆ ನಿಮಗೆ. ಸಣ್ಣದಾದಂತಹ ಗಿಡಗಳಿರುತ್ತೆ. ಗಿಡವನ್ನಿಟ್ಟರೆ ಸಾಕು, ಅದು ಬೆಳೀತಲೇ ಇರ್ತದೆ. ನೀರು ಬೇಕಾಗಿಲ್ಲ, ಮಣ್ಣು ಬೇಕಾಗಿಲ್ಲ. ಅದನ್ನು ಕೆಲವರು ಎಲ್ಲರೂ ಸಹ ಅದನ್ನು ಕಟ್ ಮಾಡಿ ಮುಖಕ್ಕೆಲ್ಲ ಹಚ್ಕೊಳ್ಳೋದಕ್ಕೆ ಅಭ್ಯಾಸವನ್ನು ಮಾಡ್ಕೊಳ್ತಿರ್ತಾರೆ. ಅಂಥ ಗಿಡ ನಿಮಗೆ ಸಿಕ್ಕಿದ್ರೆ, ಏನಾದರೂ ಸಿಕ್ಕಿದ್ರೆ ಅದು ಯಾವಾಗಲೂ ಬೆಳೀತಾ ಇರುತ್ತೆ. ಆ ಗಿಡವನ್ನು ನೀವು ಮನೆಯ ಮೇಲ್ಭಾಗದಲ್ಲಿಯೋ ಅಥವಾ ಪಾಟಲ್ಲಿ ಮನೆ ಮುಂಭಾಗದಲ್ಲಿಯೋ ಅದನ್ನು ನೆಟ್ಟಿ ಅದಕ್ಕೆ ನೀರನ್ನು, ಆದರೆ ನೀರಾಯಿಸೋಕ್ಕಾಗಲಿಲ್ಲ ಅಂದ್ರೂ ಅದು ಹುಟ್ಟುತ್ತೆ, ಏನು ತೊಂದರೆ ಇಲ್ಲ. ಅದನ್ನು ನೀವು ಇಟ್ಕೊಂಡ್ರೆ ಸದಾಕಾಲ ನಂತರದಲ್ಲಿ ಸಾವು ಮಲ್ಕೊಳ್ಬೇಕಾದ್ರೂ ಅಷ್ಟೇ. ನೀವು ಅಕಸ್ಮಾತ್ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ದೀಪ ಪೂಜೆಯನ್ನು ಮಾಡಬೇಕು. ಸಾಯಂಕಾಲ ಸೂರ್ಯ, ಅದಕ್ಕೆ ಗೋಧೂಳಿ ಸಮಯ ಅಂತ ಹೇಳ್ತಿರ್ತೀವಿ. ಸೂರ್ಯ ಮುಳುಗುವಂಥ ಸಂದರ್ಭದಲ್ಲಿ ದೀಪವನ್ನು ಆರೋಗಿದ್ರೆ ಪ್ರಜ್ವಲಿಸುವಂಥದ್ದು, ಅಥವಾ ಮನೆ ಮುಂಭಾಗದಲ್ಲಿ ದೀಪವನ್ನು ಹಚ್ಚುವಂಥದ್ದು. ಅದು ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ವಾಸ್ಕಲ್ನ ತೊಳೆದು ಅರ್ಶಿನ ಕುಂಕುಮ ಹಿಡಿದನ್ನಾದರೂ ಸಹ ಮಾಡಿದ್ರೆ ನಮ್ಮ ಮನೆಯಲ್ಲಿ ಸದಾಕಾಲ ಶಾಂತಿ, ನೆಮ್ಮದಿ, ಸೌಹಾರ್ದತೆ ಮತ್ತು ಪಾಸಿಟಿವ್ ಎನರ್ಜಿ ಎನ್ನುವಂಥದ್ದು ತುಂಬ ಹೆಚ್ಚಿನದಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಜ್ಯೋತಿರ್ಗಮಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.